ಎಲ್ಲರಿಗೂ ನಮಸ್ಕಾರ. ಸ್ವಾತಂತ್ರ್ಯ ದಿನಾಚರಣೆಯ ಹಾರ್ದಿಕ ಶುಭಾಶಯಗಳು. ವಿಶ್ವದ ಅತಿ ದೊಡ್ಡ ಪಾಕವಿಧಾನ ಶೋ ಅಲ್ಲಿ ಅಮೂಲು ಫಸ್ಟ್ ಸ್ಟೇಜಲ್ಲಿದೆ. ಸೊ ದ ಕುಕಿಂಗ್ ಲೈವ್ ಶೋ ಆಫ್ ಅಮೂಲ್ ಲೈಕ್ ವಿಶ್ವದಾದ್ಯಂತ ಫೇಮಸ್ ಕೂಡ ಇದೆ ಆ್ಯಂಡ್ ಟಾಪ್ 1ನಲ್ಲಿದೆ. ಇವತ್ತು ಇಂಡಿಪೆಂಡೆನ್ಸ್ ಡೇ ಆಗಿರೋದ್ರಿಂದ ನಾನು ಮಾಡ್ತಾ ಇರೋದು ಟ್ರೈ ಕಲರ್ ಡೋಕ್ಲಾ. ಅಂದರೆ ನಮ್ಮ ಧ್ವಜದ 3 ಕಲರ್ ಏನಿದೆ ಆ ಕಲರನ್ನು ಯೂಸ್ ಮಾಡಿಕೊಂಡು, ಕಲರ್ ಅಂದರೆ ನ್ಯಾಚುರಲ್ ಆಗಿ ಹೇಗೆ ಯೂಸ್ ಮಾಡಿದೆ ಅಂತ ತೋರಿಸ್ತೀನಿ. ಸೊ ಆ ಬಣ್ಣದ ಪ್ರಕಾರ ಡೋಕ್ಲಾನ ಹೇಗೆ ಮಾಡೋದಂತ ತೋರಿಸ್ಕೊಡ್ತೀನಿ, ಬನ್ನಿ. ಇದು ಕ್ಯಾರೆಟ್ನ ತುರಿದು ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೀನಿ. ಇದು ರವಾ ಮತ್ತು ಅಮೂಲ್ ಅವರ ಕರ್ಡ್. ಸೊ ಮೇಜರ್ ಆಗಿ ಇದಕ್ಕೆ ಯೂಸ್ ಆಗಿರುವ ಇಂಗ್ರೀಡಿಯೆಂಟ್ಸ್ ರವಾ, ಅಮೂಲ್ ಕರ್ಡ್, ಅಮೂಲ್ ಬಟರ್, ಅಮೂಲ್ ಪನ್ನೀರ್. ಆ್ಯಕ್ಚುಲಿ ಅಮೂಲ್ ಪನ್ನೀರ್ನ ಅವಶ್ಯಕತೆ ಇರಲಿಲ್ಲ, ಬಟ್ ನಾನೇನಂತಂದರೆ ಅದಕ್ಕೆ ಮಧ್ಯದಲ್ಲಿ ಒಂಚೂರು ಇದು ಬ್ಯಾಟರ್ಗೆ ಹಾಕೋಣ ಅಂತ ಅಂದ್ಬಿಟ್ಟು ಗ್ರೇಟ್ ಮಾಡಿ ಆಲ್ರೆಡಿ ಅಮೂಲ್ ಪನ್ನೀರ್ನ ಗ್ರೇಟ್ ಮಾಡಿ ಇಟ್ಟಿದ್ದೀನಿ, ಸೊ ದಟ್ ಇಟ್ ಇಸ್ ಹೆಲ್ತಿ ಅಂತ. ಸೊ ಅಮೂಲ್ ಅವರ ಬಟರ್ ಜಸ್ಟ್ ಇದಕ್ಕೆ ಮಿಕ್ಸ್ ಮಾಡ್ಕೊಳ್ಳೋಕ್ಕೆ. ಸೊ ಬೇಸಿಕಲಿ ಏನಂದರೆ ಇದು ಪಾಲಕ್ ಪ್ಯೂರಿ, ಪಾಲಕನ್ನು ತೊಳೆದು ನೀಟಾಗಿ ಪೇಸ್ಟ್ ಮಾಡಿಟ್ಟಿದ್ದೀನಿ. ಇದು ಕ್ಯಾರೆಟ್ನ ಗ್ರೇಟ್ ಮಾಡಿ ಬ್ಯಾಟರ್ ಥರ ಮಾಡಿಟ್ಟಿದ್ದೀನಿ. ಇದು ರವಾ, ಅಮೂಲ್ ಮೊಸರು, ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಆಲ್ರೆಡಿ 15 ಮಿನಿಟ್ಸ್ ಹಿಂದೆನೇ ಮಿಕ್ಸ್ ಮಾಡಿಟ್ಟಿದ್ದೀನಿ, ಇಲ್ಲಾಂದರೆ ಲೈವ್ಗೆ ತುಂಬ ಡಿಲೇ ಆಗುತ್ತಾ ಅಂತ ಹೇಳಿ. ಸೊ ಬಟರ್ನ ಜಸ್ಟ್ ನಾನು ಇದು ಲೇಯರ್ಗೆ ಹೇಗೆ ಸ್ವಲ್ಪ ಪೇಸ್ಟ್ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಅಮೂಲ್ ಅವರ ಬಟರ್ ಯೂಸ್ ಮಾಡಿದೆ. ಸಿಂಪಲ್ ಆಗಿ ಕ್ವಿಕ್ ಆಗಿ ನಮ್ಮ ಧ್ವಜದ ಕಲರಲ್ಲಿ ನಾನು ಹೇಗೆ ಡೋಕ್ಲಾ ಮಾಡೋದಂತ ಹೇಳ್ಕೊಂಡ್ಬರ್ತೀನಿ. ಇದನ್ನ ಸ್ಟೀಮಲ್ಲಿ ಮಾಡಬೇಕು. ಆಲ್ರೆಡಿ ಸ್ಟೀಮಲ್ಲಿ ನೀರನ್ನ ಬಿಸಿಗೆ ಇಟ್ಬಿಟ್ಟಿದ್ದೀನಿ ನಾನು, ಆಲ್ರೆಡಿ ಬಿಸಿ ಕೂಡ ಆಗೋಗಿದೆ. ಸೊ ಇದನ್ನ ಹೇಗೆ ಮಿಕ್ಸ್ ಮಾಡೋದಂತ ನಾನು ಹೇಳ್ತೀನಿ. ಓಕೆ, ಸೊ ಫಸ್ಟ್ ಏನು ಮಾಡೋಣ ಅಂತಂದರೆ ಗ್ರೀನ್ ಕಲರ್ ಹಾಕೋಣ. ಸೊ ಗ್ರೀನ್ ಆದರೂ ಓಕೆ, ಆರೆಂಜ್ ಆದರೂ ಓಕೆ, ನಾವು ಫ್ಲಿಪ್ ಮಾಡ್ಕೋಬೋದು. ವಿಲ್ ಪುಟ್ ದಿಸ್ ಆರೆಂಜ್ ಕಲರ್ ನಾನು ತೋರಿಸ್ತೀನಿ ಇರಿ. ಸೊ ಕ್ಯಾರೆಟ್ ಪ್ಯೂರಿಗೆ ನಾನು ಸ್ವಲ್ಪ ಒಂದು 3-4 ಸ್ಪೂನ್ ಆಗುತ್ತೆ ಕ್ಯಾರೆಟ್ನ ಗ್ರೇಟ್ ಮಾಡಿಕೊಂಡು, ಸೊ ಇದಕ್ಕೆ ನಮ್ಮ ಬ್ಯಾಟರ್ ಹಾಕೊಂಡ್ಬಿಡೋಣ. ಇದು ನಾರ್ಮಲ್ ಇಡ್ಲಿ ಬ್ಯಾಟರ್ ಆಯಿತಾ. ಸೊ ಸಿಂಪಲಾಗಿ ಕ್ವಿಕ್ಕಾಗಿ ಇಡ್ಲಿ ಬ್ಯಾಟರ್ನ ಹೇಗೆ ಮಾಡ್ತೀವಿ ಹಾಗೇ. ಸೊ ರವಾ, ಅಮೂಲ್ ಮೊಸರು, ಸ್ವಲ್ಪ ಉಪ್ಪು ಹಾಕ್ಕೊಂಡು ಆಲ್ರೆಡಿ 15 ನಿಮಿಷದ ಹಿಂದೆನೇ ಇಟ್ಟಿದ್ದೀನಿ. ಸೊ ಇದನ್ನು ಮಿಕ್ಸ್ ಮಾಡೋಣ. ಓಕೆ, ಇಟ್ ಇಸ್ ಟರ್ನ್ಡ್ ಇಂಟು, ವೇಟ್ 1 ಸೆಕೆಂಡ್. ಸೊ ಕ್ಯಾರೆಟ್ಗೆ ನಮ್ಮ ಆರೆಂಜ್ ರೆಡಿ ಆಯಿತು. ಬ್ಯಾಟರ್ನ ಮಿಕ್ಸ್ ಮಾಡಿದ್ವಿ. ಹಾಗೆ ಪಾಲಕ್ನು ಮಾಡಿಬಿಡೋಣ. ಪಾಲಕ್ದು ಪ್ಯೂರಿ ಸ್ವಲ್ಪ ಜಾಸ್ತಿ ಇದೆ, ಕಡಿಮೆ ಮಾಡಿಕೊಂಡು ಬ್ಯಾಟರ್ ಮಿಕ್ಸ್ ಮಾಡ್ಕೊತೀನಿ. ಸೊ 1-2 ಸ್ಪೂನ್ ಆಗುವಷ್ಟು ಪಾಲಕ್ ಮಾತ್ರ ಹಾಕಿದ್ದೀನಿ. 4-5 ಸ್ಪೂನ್ ಬ್ಯಾಟರ್ ಹಾಕೋಣ. ನಮಗೆ ಇಂಡಿಪೆಂಡೆನ್ಸ್ ಬಂದು 79 ಇಯರ್ಸ್ ಕಂಪ್ಲೀಟ್ ಆಗಿ ನಾವಿವತ್ತು 80th ಇಯರ್ಸ್ಗೆ ಅಂದರೆ 80ನೇ ವರ್ಷಕ್ಕೆ ಕಾಲಿಡ್ತಾ ಇದ್ದೀವಿ. ಸೊ ಸ್ವಾತಂತ್ರ್ಯ ದಿನಾಚರಣೆಯಲ್ಲಿ ಟ್ರೈ ಕಲರ್ ರೆಸಿಪಿ ಮಾಡ್ತಾ ಇರೋದು. ಐ ಆಮ್ ವೆರಿ ವೆರಿ ಹ್ಯಾಪಿ. ಪ್ಲಸ್ ನಮ್ಮ ನೇಲ್ಸ್ಗೆಲ್ಲ ನಾನು ನನ್ನ ಮಗಳು ನಿನ್ನೆ ರಾತ್ರಿ ಎಲ್ಲ ಕೂತ್ಕೊಂಡು ಟ್ರೈ ಕಲರ್ ನೇಲ್ ಪಾಲಿಶ್ ಕೂಡ ಹಾಕೊಂಡಿದ್ದೀವಿ. ಸೊ ಸ್ವಾತಂತ್ರ್ಯ ಬಂದು 79 ವರ್ಷ ಆದರೂ ಕೂಡ ಕ್ವೆಶ್ಚನ್ ಸಾಧಾರಣವಾಗಿ ಏನು ಮೂಡುತ್ತೆ ಅಂದರೆ ನಮ್ಮ ಸೊಸೈಟಿಯಲ್ಲಿ ಎಸ್ಪೆಷಲಿ ಹೆಣ್ಮಕ್ಳಿಗೆ
ಅಷ್ಟು ಸ್ವಾತಂತ್ರ್ಯ ಅಥವಾ ಸೆಕ್ಯೂರಿಟಿ ಇಲ್ಲ ಅಂತ ಹೇಳೋದು ನಾವು ಈ ನಡುವೆ ಎಲ್ಲ ಮೀಡಿಯಾದಲ್ಲಾಗಲಿ ನಮಗೆ ಆ ನ್ಯೂಸು ಸಮಾಜದಲ್ಲಿ ನಾವು ನೋಡ್ತಾ ಇರ್ತೀವಿ. ಸೊ ಬಿ ಇಂಡಿಪೆಂಡೆಂಟ್, ಬಿ ವೆರಿ ವೆರಿ ಸ್ಟ್ರಾಂಗ್. ಸೊ ಆ ಫ್ರೀಡಮನ್ನು ನಾಲೆಜ್ ಮೂಲಕನೋ ಅಥವಾ ಸ್ಪಿರಿಚುವಲ್ ಜರ್ನಿ ಮೂಲಕನೋ. ಸೊ ಇವಾಗ ನಾವು ಬ್ಯಾಟರ್ ಮಿಕ್ಸ್ ಮಾಡಿರುವ ಟ್ರೈಫೆಲ್ಲ ರೆಡಿ ಇದೆ. ಸೊ ನಾನೇನು ಮಾಡ್ತೀನಿ ಅಂದರೆ ಫಸ್ಟ್ ಪಾಲಕ್ ಹಾಕ್ಬಿಡ್ತೀನಿ. ಪಾಲಕ್ ಹಾಕೋಕ್ಕೆ ಸ್ಟೀಮ್ ಆಲ್ರೆಡಿ ನಾನು ಮಾಡಿ ಅಂದರೆ ನೀರು ಆಲ್ರೆಡಿ ಬಿಸಿ ಮಾಡಿಟ್ಟಿದ್ದೀನಿ. ಸೊ ಆಲ್ರೆಡಿ ಕುದಿದ್ದಾರೆ, ಅದಕ್ಕೆ ನಮ್ಮ ಸ್ಟೀಮರ್ ಇಟ್ಬಿಡ್ತೀನಿ. ಸೊ ಈ ಗ್ಲಾಸಲ್ಲಿ ಅಮೂಲ್ ಅವರ ಬಟರ್ನ ಹಾಕ್ಬಿಟ್ಟು ಒಂದು 10 ನಿಮಿಷ ಬಿಟ್ಬಿಡ್ಬೇಕಾಯ್ತಾ. ಸೊ ಇದು ಹೆಂಗೆ ಮಾಡ್ತೀನಿ ಅಂದರೆ ನಾನು ಫಸ್ಟ್ ಸ್ವಲ್ಪ ತೆಳ್ಳಗಿದೆ, ಓಕೆ, ಇನ್ನು ಒಂಚೂರು ಬ್ಯಾಟರ್ ಹಾಕೋಣ. ಸೊ ಫಸ್ಟ್ ಲೇಯರ್ green color, ಸೊ ಗ್ರೀನ್ ಕಲರ್ನ ಬ್ಯಾಟರ್ನ ಹಾಕ್ಬಿಟ್ಟು 1-2 ನಿಮಿಷ ಸೊ ಇನ್ನೊಂದು ಸ್ವಲ್ಪ ಪಾಲಕ್ ಪ್ಯೂರಿನ ಹಾಕ್ಬಿಟ್ಟಿದ್ದೀನಿ. ಸೊ ಫಸ್ಟ್ ಲೇಯರ್ ಇಟ್ಬಿಡೋಣ. ಓಕೆ, ಸೊ 5 ಮಿನಿಟ್ಸ್ ಅಲ್ಲ, ಒಂದು 3 ಮಿನಿಟ್ಸ್ ಅದನ್ನ ಬಿಟ್ಟು ಆಮೇಲೆ ನಾವು ಪ್ಯೂರ್ ವೈಟ್ ಬ್ಯಾಟರ್ನ ಹಾಕೋಣ. ಸೆಕೆಂಡ್ ಲೇಯರ್ ವೈಟ್ ಬ್ಯಾಟರ್, ಅದಾದಮೇಲೆ ಆರೆಂಜನ್ನ ಹಾಕೋಣ. ವೈಟ್ ಜೊತೆಗೆ ನಾನು ಇದನ್ನು ಕೂಡ ಹಾಕ್ತೀನಿ. ಸೊ ಸ್ವಾತಂತ್ರ್ಯ ಬಂದು 79 ವರ್ಷ ಮುಗಿದಿದೆ. ಏನಪ್ಪ ಅಂತ ಹೇಳಿದರೆ, ನಾನು ಹೇಳಿದಂಗೆ ದ ಫ್ರೀಡಮ್, ನಮ್ಮ ಇಂಡಿವಿಜುವಲ್ಗೆ ಎಷ್ಟು ಫ್ರೀಡಮ್ ಇದೆ ಅನ್ನೋದೇ ತುಂಬ ದೊಡ್ಡ ಕ್ವೆಶ್ಚನ್ ಮಾರ್ಕ್. ಯಾಕಂದರೆ ತುಂಬ ಕೇಸಸ್ಸು, ತುಂಬ ನಾವು ನ್ಯೂಸ್ ನೋಡ್ತೀವಿ. ಸಮಾಜವನ್ನು ಹತ್ತಿರದಿಂದ ನೋಡಿದಾಗ ನಮಗೆ ಒಂದೊಂದ್ಸಲ ಭಯನೂ ಆಗುತ್ತೆ. ಎಸ್ಪೆಷಲಿ ನಮ್ಮ ದೇಶದ ಮಹಿಳೆಯರಿಗೆ ನಾವು ನಿಜವಾಗ್ಲೂ ಸೇಫ್ ಅಂತ ಅನಿಸುತ್ತೆ. ಯಾಕಂದರೆ ನಮ್ಮ ದೇಶದಲ್ಲಿ ಸ್ವಲ್ಪ ಲೇಟ್ ಆಯಿತು ಅಂತಂದರೆ ಕ್ಯಾಬ್ ಯೂಸ್ ಮಾಡೋದಾಗಲಿ ಅಥವಾ ಒಬ್ಬರೇ ಏನಾದರೂ ಹೋಗಿ ಹೊರಗಡೆ ಹೋಗೋದಾಗಲಿ ನಮ್ಗೆ ಅಷ್ಟು ಫ್ರೀಡಮ್ ಇಲ್ಲ, ಭಯ ಕಾಡುತ್ತೆ. ಅದೇ ನಾವು ಕೆಲವೊಂದು ಅರಬ್ ದೇಶಗಳನ್ನೆಲ್ಲ ಕಂಪೇರ್ ಮಾಡ್ಕೊಂಡಿದ್ರೆ ನಮ್ಮ ದೇಶದಲ್ಲಿ ಮಹಿಳೆಯರಿಗೆ ಇನ್ನೂ ಆ ಹೆದರಿಕೆ ಅನ್ನೋದಿದೆ. ಪ್ಲಸ್ ಅದಲ್ಲದೆ ಕೂಡ ನಾವು ಸ್ವಲ್ಪ ಹಿಂದೂ ಕಲ್ಚರ್ ಪ್ರಕಾರ ಹೆಣ್ಮಕ್ಳು ಹೊರಗಡೆ ಬರಬಾರ್ದು, ಸಾಯಂಕಾಲ 6 ಗಂಟೆ ಆದಮೇಲೆ ಹೋಗಬಾರ್ದು ಅನ್ನೋದೆಲ್ಲ ಒಂದು ಕಾಲದಲ್ಲಿತ್ತು. ಬಟ್ ಇವಾಗ 79 ವರ್ಷ ಫ್ರೀಡಮ್ ಆಫ್ ನಮ್ಮ ಕಂಟ್ರಿನ ನಾವು ತಗೊಂಡು ಆದಮೇಲೆ ಈಗ ಏನಪ್ಪ ಅಂದರೆ ನಾವೆಲ್ಲ ಹೊರಗಡೆ ಬರ್ತೀವಿ, ಬಟ್ ಆದರೆ ಬೇರೆ ಥರ ಭಯ. ಓಕೆ, ಆಮೇಲೆ ಈ ನಡುವೆ ಅಂತೂ ಸ್ಪೆಷಲಿ ಮೆಟ್ರೋಪಾಲಿಟನ್ ಸಿಟಿಯಲ್ಲಿರೋರಿಗೆ ಸ್ಟ್ರೆಸ್ಸು, ಕೆಲಸ, ಪ್ರೆಷರ್ ಅಂತ ಇರ್ತೀವಿ. ಸೊ ಇದೆಲ್ಲದಕ್ಕೆ ಏನು ಮಾಡಬೇಕಂತ ಹೇಳಿದರೆ, ನೀವು ನಿಮ್ಮನ್ನು ಅಂದರೆ ಎಷ್ಟಾಗುತ್ತೆ ಅಷ್ಟು ಲೈಕ್ ಏನು ಹೇಳ್ತಾರೆ, ಯು ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ಯೋರ್ ಸೆಲ್ಫ್. ನೀವು ಇನ್ನರ್ ಆಫ್ ವಾಟ್ ಯು ಅಂತ ಏನಿದ್ದೀರಾ ಅದನ್ನು ತಿಳ್ಕೊಳ್ಳೋಕ್ಕೆ ಪ್ರಯತ್ನ ಮಾಡಿ. ಅಂದರೆ ನಿಮ್ಮನ್ನು ಸಾಕಷ್ಟು ಆಕ್ಯುಪೈ ಮಾಡಿಟ್ಕೊಳ್ಳಿ. ಸಪೋಸ್ ಇವಾಗ ಅಮೂಲ್ ಶೋ ನಾವೇನು ಮಾಡ್ತಿದ್ದೀವಿ ಅಂದರೆ, ನಮಗೇನು ಅಮೂಲ್ ಟೀಮ್ ಅವರು ಆಪರ್ಚುನಿಟಿ ಕೊಟ್ಟಿದ್ದಾರೆ. ಎಲ್ಲರೂ ನಮ್ಮದೇ ಆದ ಬೇರೆ ಬೇರೆ ಕೆಲಸಗಳಲ್ಲಿ ಇರ್ತೀವಿ. ಬಟ್ ಆದರೂ ಕೂಡ 1 ಶೋ ಇನ್ ದ ವೀಕ್ ಸ್ವಲ್ಪ ಮೈಂಡ್ ಸ್ವಲ್ಪ ಚಿಂತೆ ಆಗುತ್ತೆ, ಖುಷಿ ಅನಿಸುತ್ತೆ. ಪ್ರಿಪರೇಷನ್ ಮಾಡ್ತಿರ್ತೀವಿ, ಏನು ಮಾಡಬೇಕು ಅಂತ ರೆಡಿ ಆಗ್ತಿರ್ತೀವಿ. ಹೊಸ ಹೊಸ ರೆಸಿಪಿಗೆ ಕೂಡ ನಾವು ಪ್ಲಾನ್ ಮಾಡ್ತಾ ಇರ್ತೀವಿ. ಸೊ ದಟ್ ಇಸ್ ದಿಸ್ ಕೈಂಡ್ ಆಫ್ ಆಕ್ಟಿವಿಟಿ ಪ್ರತಿಯೊಂದು ಲೇಡಿಗೂ ನಮ್ಮ ದೇಶದಲ್ಲಿ ಬೇಕು. ಸೊ ನಿಮ್ಮನ್ನು ಆದಷ್ಟು ನಾವೆಲ್ಲರೂ ಕೂಡ ಆದಷ್ಟು ಆಕ್ಟಿವಿಟೀಸಲ್ಲಿ, ಯೂಸ್ಫುಲ್ ಆಕ್ಟಿವಿಟೀಸಲ್ಲಿ ತೊಡ್ಕೊಂಡು, ಸ್ಪೆಷಲಿ ಬುಕ್ ರೀಡಿಂಗ್, ಈ ಥರ ಸ್ಮಾಲ್ ಪಿಕ್ 10-15 ಮಿನಿಟ್ಸ್ ಆಕ್ಟಿವಿಟಿ ನಮ್ಮಲ್ಲಿ ಸಾಕಷ್ಟು ಆಪರ್ಚುನಿಟಿಗಳಿದೆ. ಸೊ ಅದನ್ನು ಬಳಸ್ಕೊಳ್ಳೋಣ. ಸೊ ಆಮೇಲೆ ಅದಲ್ಲದೆ ಕೂಡ ತುಂಬ ಜನರಿಗೆ ನಾವೇನಂದರೆ ಭಯದಲ್ಲಿರ್ತೀವಿ.
ಅಂದರೆ ಓಕೆ ಹೊರಗಡೆ ಹೋದರೆ ಏನಾಗುತ್ತೆ, ಅಥವಾ ಇದನ್ನು ಮಾಡಿದರೆ ಏನಾಗುತ್ತೆ, ಅದನ್ನು ಮಾಡಿದರೆ ಏನಾಗುತ್ತೆ ಅಂತ ಹೇಳಿ. ಸೊ ಅದನ್ನೆಲ್ಲ ಭಯದಿಂದ ಹೊರಗಡೆ ಬಂದು ಇಂಡಿಪೆಂಡೆಂಟ್ ಆಗಿ ಎಷ್ಟು ಸ್ಟ್ರಾಂಗ್ ಆಗಿ ಬದುಕಬಹುದು, ಯಾರಿಗೂ ಡಿಪೆಂಡ್ ಆಗದೆ ಅಂತ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ ಈಗಿನ ಲೈಫ್ ಸ್ಟೈಲಲ್ಲಿ. ನಾವು 2026 ಒಂದು ದಶಕದ 2 ದಶಕಗಳ ಹಿಂದೆ ನಮ್ಮ ದೇಶ ಹಿಂಗಿರಲಿಲ್ಲ. ಬಟ್ ಈಗ ನಮ್ಮ ಟೆಕ್ನಾಲಜಿ ಇಷ್ಟು ಹೈ AI ವರ್ಲ್ಡಲ್ಲಿದ್ದೀವಿ ಆ್ಯಂಡ್ ಆಲ್ ಆರ್ ಇಂಡಿಪೆಂಡೆಂಟ್, ಬಟ್ ಆ ಭಯದಲ್ಲಿರ್ತೀವಿ. ಸೊ ನಾನು ಹೇಳೋದಿಷ್ಟೇ, ಸ್ವಲ್ಪ ಸ್ಪಿರಿಚುವಲ್ ಜರ್ನಿ ಅಥವಾ ನಿಮ್ಮನ್ನು ನೀವು ಯಾರು ಅಂತ ತಿಳ್ಕೊಂಡಾಗ ಭಯ ಆಟೋಮ್ಯಾಟಿಕ್ ಆಗಿ ಹೋಗುತ್ತೆ. ನಮ್ಮ ದೇಶಕ್ಕೆ ಪ್ರತಿಯೊಬ್ಬರೂ ಕೂಡ ಆ ಭಯದಿಂದ ಈಚೆ ಬಂದಾಗ, ಅಥವಾ ಇಂಡಿಪೆಂಡೆನ್ಸ್ ಅಂತ ಏನಿದೆ, ನಮ್ಮನ್ನು ನಾವು ಹೆಚ್ಚು ಕೆಲಸದಲ್ಲಿ ತೊಡಗಿಸ್ಕೊಂಡಾಗ, ಆಕ್ಟಿವ್ ಆಗಿದ್ದಾಗ ಮಾತ್ರ ಆ ಫ್ರೀಡಮ್ ಆಫ್ ಲೈಫ್ ಅನ್ನೋದು ನಮಗೆ ಸಿಗುತ್ತೆ. ಸೊ ಪ್ರತಿಯೊಬ್ಬರು ಕೂಡ ಇಂಡಿಪೆಂಡೆಂಟ್ ಆಗಿರಿ, ಹ್ಯಾಪಿ ಆಗಿರಿ, ನಿಮ್ಮನ್ನು ನೀವು ತೊಡಗಿಸ್ಕೊಳ್ಳಿ. ತುಂಬ ಸ್ಟಡೀಸ್ ಮಾಡಿ. ಸ್ಟಡೀಸ್ ಅಂದರೆ ಅಟ್ಲೀಸ್ಟ್ ಬೇಸಿಕ್ ಬುಕ್ಸ್ಗಳನ್ನು ಓದಿ. ಈ ಥರ ಆಕ್ಟಿವಿಟೀಸ್ಗಳಲ್ಲಿ ಒಂದಲ್ಲ ಒಂದು ಆಕ್ಟಿವಿಟೀಸ್ಗಳಲ್ಲಿ ಆಕ್ಟಿವ್ ಆಗಿರಿ. ಅದು ನಮ್ಮ ಮೈಂಡನ್ನು ತುಂಬ ಫ್ರೀಯಾಗಿ ಮಾಡುತ್ತೆ. 1 ಸೆಕೆಂಡ್, ಇದು ಆಲ್ಮೋಸ್ಟ್ ಒಂದು ಚೂರು. ಸೊ ಇದಕ್ಕೆ ಏನು ಮಾಡೋಣ ಅಂತ ಹೇಳಿದರೆ, ಓಕೆ, ಸೊ ಇವಾಗ ನಾರ್ಮಲ್ ಬ್ಯಾಟರ್ ಹಾಕ್ಬಿಡ್ತೀನಿ ನಾನು. ವೈಟ್ ಬ್ಯಾಟರ್, 1 ಲೇಯರ್ ಆಫ್ ವೈಟ್ ಬ್ಯಾಟರ್ ಆಯಿತಾ. ಸೊ ಮೊದಲು ನಾನು ಪಾಲಕ್ ಬ್ಯಾಟರ್ ಹಾಕಿದೆ. ಸೊ ಇವಾಗ ನಾರ್ಮಲ್ ನಮ್ಮ ಇಡ್ಲಿ ಬ್ಯಾಟರನ್ನು ಲೇಯರ್ ಆಗಿ ಹಾಕಿ, ಅದರ ಮೇಲೆ ನಾನು ಪನ್ನೀರ್ ಗ್ರೇಟ್ ಏನು ಮಾಡ್ಕೊಂಡಿದ್ದೀನಿ ಅದನ್ನು ಸ್ವಲ್ಪ ಸ್ಪ್ರಿಂಕಲ್ ಮಾಡ್ತೀನಿ. ವೇಟ್. ಸೊ ಅಮೂಲ್ ಅವರ ಪನ್ನೀರ್ನ ನಾನು ಸ್ಪ್ರಿಂಕಲ್ ಮಾಡ್ತೀನಿ. ವೇಟ್, ಅದು ಸ್ಪೂನಲ್ಲಿ ನೀಟಾಗಿ ಬರಲ್ಲ, ಕೈಯಲ್ಲಿ ಸ್ಪ್ರಿಂಕಲ್. ಸೊ ಹೆಲ್ದಿ ಇದು ಅಂತ ಹೇಳೋದು. ಸೊ ಇದಕ್ಕೆ ಏನಂದರೆ ನಾವು ಮಾಮೂಲಿ ಡೋಕ್ಲಾಗೆ ಗ್ರೀನ್ ಕಲರ್ ಚಟ್ನಿನ ಯೂಸ್ ಮಾಡ್ಬೋದು, ಅಥವಾ ರೆಡ್ ಕಲರ್ ಚಟ್ನಿನ ಯೂಸ್ ಮಾಡ್ಬೋದು. ಸೊ ನಾವು 2 ಲೇಯರ್ ಇಸ್ ರೆಡಿ, ಗ್ರೀನ್ ಆ್ಯಂಡ್ ವೈಟ್. ಇದನ್ನು ಕೂಡ 2 ರಿಂದ 3 ನಿಮಿಷ ಮುಚ್ಚಿಟ್ಕೊಳ್ಳೋಣ. ಅದ್ರ ಪಾಡಿಗದು ಸ್ಟೀಮ್ ಆಗ್ತಾ ಇರುತ್ತೆ. ಸೊ ಇನ್ನೊಂದು ಸಲ ಇದ್ರದ್ದು ಇಂಗ್ರೀಡಿಯೆಂಟ್ ಹೇಳ್ಕೊಂಬರ್ತೀನಿ ನಾನು. ನಾರ್ಮಲ್ ನಮ್ಮ ರವಾ, ಆಮೇಲೆ ಅಮೂಲ್ ಅವರ ಬಟರ್, ಅದು ಆ ಕಂಟೈನರ್ನ ಸುಮ್ಮನೆ ಬಟರಲ್ಲಿ ಹಾಕ್ಕೊಳ್ಳೋಕ್ಕೆ ನಾವು ಯೂಶ್ವಲಿ ಆಯಿಲ್ ಯೂಸ್ ಮಾಡ್ತೀವಲ್ಲ ಇಡ್ಲಿ ಮಾಡುವಾಗ, ಅದು ನಾನು ಬಟರ್ ಯೂಸ್ ಮಾಡಿದರೆ. ಅಮೂಲ್ ಅವರ ಪನ್ನೀರ್ನ ಹೆಲ್ದಿಯಾಗಿ ಇರಲಿ ಅಂದ್ಬಿಟ್ಟು ನಮ್ಮ ನಾರ್ಮಲ್ ಇಡ್ಲಿ ಬ್ಯಾಟ್ರಿಗೆ ಅದನ್ನು ಮೇಲ್ಗಡೆ ಲೇಯರ್ ಮಾಡಿದೆ. ಆಮೇಲೆ ಅಮೂಲ್ ಅವರ ಕರ್ಡನ್ನು, ಸೊ ಕರ್ಡ್ ಮತ್ತು ನಮ್ಮ ನಾರ್ಮಲ್ ಇಡ್ಲಿ ಬ್ಯಾಟರ್ನ ಹೇಗೆ ರೆಡಿ ಮಾಡ್ಕೊತೀವಿ, ರವೆ ಮತ್ತು ಕರ್ಡನ್ನು ಮಿಕ್ಸ್ ಮಾಡಿ ಅದಕ್ಕೆ ಒಂಚೂರು ಹಾಕಿ ಆಲ್ರೆಡಿ ಇಟ್ಬಿಟ್ಟಿದೆ ಒಂದು 10-15 ನಿಮಿಷ ಆದಮೇಲೆ. ಆಮೇಲೆ ನಮ್ಮ ಕ್ಯಾರೆಟ್ ಪ್ಯೂರಿನ ರೆಡಿ ಮಾಡಿ, ಆಮೇಲೆ ಪಾಲಕ್ ಪ್ಯೂರಿ ರೆಡಿ ಮಾಡಿದೆ. ಸೊ ಇದು ಆಲ್ರೆಡಿ ಬ್ಯಾಟರ್ ಆ್ಯಡ್ ಆಗಿರೋದು. ಸೊ ಪ್ಯೂರಿ ರೆಡಿ ಮಾಡಿ ಆದಮೇಲೆ ಒಂದು 2 ಸ್ಪೂನ್ ಪ್ಯೂರಿಗೆ 2 ರಿಂದ 3 ಸ್ಪೂನ್ ವೈಟ್ ಬ್ಯಾಟರ್ನ ಮಿಕ್ಸ್ ಮಾಡಿ. ಆ್ಯಕ್ಚುಲಿ ಸಿಂಪಲ್ ರೆಸಿಪಿ ಇದೆ. ಸೊ ನಮ್ಗೆ ಅದಕ್ಕೆ ಎಷ್ಟು ಬೇಕೋ ಅಷ್ಟು ನೀರು ಕೂಡ ಯೂಸ್ ಮಾಡಿದ್ದೀನಿ ನಾನು. ಸೊ ಇದು ಲೇಯರ್ ಬೈ ಲೇಯರ್ ಒಂದು 2 ನಿಮಿಷ ಸ್ಟೀಮ್ ಆದಮೇಲೆ ಹಾಕಿ, ಆಮೇಲೆ ಒಂದು 3 to 4 ಮಿನಿಟ್ಸ್ ಬಿಟ್ಟರೆ ಸೊ ನಮ್ಮ ಟೇಸ್ಟಿ ಡೋಕ್ಲಾ ರೆಡಿ ಆಗುತ್ತೆ. ಒಂದು 2 ನಿಮಿಷ ಬೇಕು. ವಾವ್, ಪನ್ನೀರ್ ಹಾಕಿರೋದು ಸಖತ್ತಾಗಿ ಬರ್ತಾ ಇದೆ. ಸೊ ನಾನು ಯಾವಾಗಲೂ ಹೇಳ್ತಾ ಇರೋ ಹಾಗೆ ಅಮೂಲ್ ಅವರ ಪ್ರಾಡಕ್ಟ್ ಈಗ ಆಲ್ಮೋಸ್ಟ್ ಎಲ್ಲ ಏರಿಯಾದಲ್ಲೂ ಮೋಸ್ಟ್ ಆಫ್ ದ ಸ್ಟೋರ್ಸಲ್ಲಿದೆ. ಇನ್ಫ್ಯಾಕ್ಟ್ ಅಮೂಲ್ ಅವ್ರದ್ದು ನಮ್ಮ ಸ್ಪೆಸಿಫಿಕಲಿ ಕೋರ್ ಅಮೂಲ್ ಅವ್ರದ್ದು ಸ್ಟೋರ್ ಕೂಡ ತುಂಬ ಏರಿಯಾದಲ್ಲಿದೆ, ತುಂಬ ಡಿಸ್ಟ್ರಿಬ್ಯೂಟರ್ಸ್ ಕೂಡ ಇದ್ದಾರೆ, ಒಳ್ಳೆ ಪ್ರಾಡಕ್ಟ್ಸ್ ಬರ್ತಾ ಇದೆ. ಸೊ ಫಸ್ಟ್ ಆಫ್ ಆಲ್ ಥ್ಯಾಂಕ್ ಯು ಸೋ ಮಚ್ ಅಮೂಲ್ ಅವರ ಎಂಟೈರ್ ತಂಡಕ್ಕೆ, ನಮ್ಮ ಕರ್ನಾಟಕ ಟೀಮ್ಗೆ. ಪಾಪ ತುಂಬ ಚೆನ್ನಾಗಿ ಫಾಲೋ ಅಪ್ ಮಾಡ್ತಾರೆ.
ಕ್ವಿಕ್ಕಾಗಿ ರೆಸ್ಪಾನ್ಸ್ ಇರುತ್ತೆ. ಥ್ಯಾಂಕ್ ಯು ಸೋ ವೆರಿ ಮಚ್. ಅಮೂಲ್ ಅವರು ನಮಗೆ ತುಂಬ ಜನ ಲೇಡೀಸ್ ಇದರಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾ ಇದ್ದಾರೆ ಅಕ್ರಾಸ್ ಕರ್ನಾಟಕ. ಸೊ ಥ್ಯಾಂಕ್ ಯು ಸೋ ಮಚ್ ಆನ್ ಬಿಹಾಫ್ ಆಫ್ ಎಲ್ರಿಗೂ ಕೂಡ ಅಮೂಲ್ ಟೀಮ್ಗೆ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಬಿಕಾಸ್ ಇದು ಮಾಡಿರೋದ್ರಿಂದ ಎಷ್ಟು ಜನ ಅಂದರೆ ಎಕ್ಸ್ಪ್ಲೋರ್ ಆಗ್ತಾ ಇದ್ದಾರೆ, ಅವ್ರ ಟ್ಯಾಲೆಂಟ್ ಎಕ್ಸ್ಪ್ಲೋರ್ ಆಗ್ತಾ ಇದ್ದಾರೆ. ಸೊ ಈ ಥರ ಒಂದು ಫ್ರೀಡಮ್ ಆ್ಯಕ್ಚುಲಿ ಇವತ್ತು ನಮ್ಮ ಸ್ವಾತಂತ್ರ್ಯ ದಿನಾಚರಣೆ ಆಗಿರೋದ್ರಿಂದ ಸೊ ಇಟ್ಸ್ ಕೈಂಡ್ ಆಫ್ ಅ ಫ್ರೀಡಮ್ ನಮಗೆ ಅಮೂಲ್ ಟೀಮ್ ಕೊಟ್ಟಿರೋದು ನಮ್ಮಂತ ತುಂಬ ಜನ ಲೇಡೀಸ್ಗೆ. ಥ್ಯಾಂಕ್ ಯು ಸೋ ಮಚ್. ನೋಡ ಇದು ಹೆಂಗ್ ಆಗಿದೆ ಅಂತ ಹೇಳಿ. ಓಕೆ, ಒಂದು ನಿಮಿಷ ಬಿಡೋಣ. ಸೊ ಫ್ರೀಡಮ್ ಫೈಟರ್ಸು ನಮ್ಮ ದೊಡ್ಡವರೆಲ್ಲ ಫೈಟ್ ಮಾಡಿ ಪಾಪ ಅವರ ಎಷ್ಟೋ ಜನ ಫ್ರೀಡಮ್ ಫೈಟರ್ಸ್ ಇರ್ಬೋದು, ನಮ್ಮ ಸ್ವಾತಂತ್ರ್ಯಕ್ಕೋಸ್ಕರ ಹೋರಾಡಿದ ಸಾಕಷ್ಟು ಜನ ತಮ್ಮ ಜೀವನವನ್ನು ತ್ಯಾಗ ಮಾಡಿ, ಅಂದರೆ ದೇಹ ತ್ಯಾಗ ಮಾಡಿ ಜೀವನವನ್ನು ತ್ಯಾಗ ಮಾಡಿ ನಮ್ಮ ದೇಶಕ್ಕೆ ಸ್ವಾತಂತ್ರ್ಯವನ್ನು ತಂದುಕೊಟ್ಟಿದ್ದಾರೆ. ಮೆಸೇಜ್ ಏನಂತ ಹೇಳಿದರೆ, ಅವ್ರು ತಂದುಕೊಟ್ರು, ಅವ್ರು ಹೋದರು, ಬಟ್ ನಮಗೆ ಎಷ್ಟು ಜವಾಬ್ದಾರಿ ಬೇಕು ನಮ್ಮ ದೇಶದ ಮೇಲೆ, ನಾವು ಹೇಗೆ ನಮ್ಮ ದೇಶವನ್ನು ಕಾಪಾಡ್ಕೊಳ್ಬೇಕು, ನಮ್ಮ ಡೈಲಿ ರೂಟೀನ್ಸ್. ಪ್ರತಿಯೊಬ್ಬರು ಕೂಡ ಅವರವರನ್ನ ಒಳ್ಳೆ ಕೆಲಸದಲ್ಲಿ ತೊಡಗಿಸ್ಕೊಂಡು ಅವರ ರೂಟೀನ್ನ, ಅವರ ಜೀವನವನ್ನು ಅದ್ಭುತವಾಗಿ ರೆಡಿ ಮಾಡ್ಕೊಂಡಿದೆ. ಆದರೆ ಸೊ ಇಡೀ ದೇಶ ಬೆಳೆಯುತ್ತೆ. ನಾವು ಯಾವಾಗಲೂ ಹೇಳ್ತೀವಿ ದೇಶವನ್ನು ಉಳಿಸ್ಬೇಕು, ದೇಶವನ್ನು ಬೆಳೆಸಬೇಕು ಅಂತ ಹೇಳಿ ಖಾಲಿ ಹೇಳ್ಕೊಂಡಿದ್ರೆ ಯೂಶಲಿ ಏನಾಗುತ್ತೆ ಅಂದರೆ ಯಾವುದೇ ಕಾರ್ಯಕ್ರಮ ಇರಲಿ, ಯಾವುದೇ ಪ್ರೋಗ್ರಾಮ್ ಇರಲಿ, ಯಾವುದೇ ಹಬ್ಬ ಇರಲಿ, ಅವತ್ತಿನ ದಿನ ಮಾತ್ರ ನಾವು ಸೆಲೆಬ್ರೇಟ್ ಮಾಡಿಕೊಂಡು ನಾವು ಟ್ರೈ ಕಲರ್ ಯೂಸ್ ಮಾಡಬೇಕು, ಫ್ಲಾಗ್ ಯೂಸ್ ಮಾಡಬೇಕು, ಆ ಬಟ್ಟೆ ಹಾಕೋಬೇಕು, ಧ್ವಜದೇ ಕಲರ್ದು ಬಣ್ಣದ ಬಟ್ಟೆ ಹಾಕೊಂಡು ಡಾನ್ಸ್ ಮಾಡಿ ಏನೇನೋ ಒಕೇಶನ್ಸ್ ಬೇರೆ ಬೇರೆ ಇದರಲ್ಲಿ ನಡೀತಾ ಇರುತ್ತೆ. ಬಟ್ ನಮ್ಮ ದೇಶದ ಮೇಲಿರುವ ಪ್ರೀತಿ ನಮ್ಮ ಮನಸ್ಸಿನ ಒಳಗಡೆ ಇರಬೇಕು. ಆ ಮನಸ್ಸಿನ ಒಳಗಡೆ ಇದ್ದು ಪ್ರತಿದಿನ ನಿತ್ಯ ಕೂಡ ನಾವು ನಮ್ಮ ದೇಶದ ಅಭಿಮಾನವನ್ನು ನಮ್ಮ ನಾವೇನು ಕೆಲಸ ಮಾಡ್ತೀವಲ್ಲ, ನಮ್ಮ ಕೆಲಸದ ಮೂಲಕ ತೋರಿಸುವಂಥದ್ದು ಇರಬೇಕು. ಸೊ ನಮ್ಮ ಭಾಷೆ ಇರ್ಬೋದು, ನಮ್ಮ ಕಲ್ಚರ್ ಇರ್ಬೋದು, ನಮ್ಮ ಸ್ಪೆಷಲ್ ನಮ್ಮ ಹಿಂದೂ ಕಲ್ಚರ್ ಎಷ್ಟು ಅದ್ಭುತವಾಗಿದೆ ಅಂದರೆ ವರ್ಲ್ಡಲ್ಲಿ ಟಾಪ್ ಕಲ್ಚರ್ ಏನಾದರೂ ಇದೆ ಅಂತಂದರೆ ಅದು ನಮ್ಮ ಹಿಂದೂ ಕಲ್ಚರ್. ಓಕೆ, ಸೊ ನಾನು ಇದನ್ನು ತೆಗೆದು ನಮ್ಮ ಆರೆಂಜ್ ಲೇಯರ್ನ, ವಾವ್ ಸೂಪರ್ವಾ. ಓಕೆ, ಸೊ ಐ ಥಿಂಕ್ ಇದು ಸ್ವಲ್ಪ ಬ್ಯಾಟ್ರಿ ಜಾಸ್ತಿ ಆಗಿದೆ, ಒಂಚೂರು ಸಾಲ್ಟ್ ಮಿಕ್ಸ್ ಮಾಡ್ತೀನಿ, ಇಲ್ಲಾಂದರೆ ಟೇಸ್ಟ್ಲೆಸ್ ಆಗುತ್ತೆ. ಆಲ್ರೆಡಿ ನಾನು ಆಗಲೇ ಸಾಲ್ಟ್ ಹಾಕಿದ್ದೆ, ಬಟ್ ಇದು ಕ್ವಾಂಟಿಟಿ ಸ್ವಲ್ಪ ಜಾಸ್ತಿ ಇರೋದ್ರಿಂದ ಸಾಲ್ಟ್ ಮಿಕ್ಸ್ ಮಾಡಿ ಇನ್ನೊಂದು ಲೇಯರ್ ಹಾಕಿ ಇಟ್ಬಿಡೋಣ. ಸೂಪರ್ ಆಗಿ ರೆಡಿ ಆಗ್ತದೆ. ಸೊ ಒಂದು 5 ನಿಮಿಷ ಬಿಟ್ಬಿಡೋಣ ಆಯ್ತಾ, ಡೋಗ್ಲಾ ನೀಟಾಗಿ ರೆಡಿ ಆಗುತ್ತೆ. ಸೊ ಡೋಗ್ಲಾ ಆದಮೇಲೆ ಅದಕ್ಕೆ ನಾವು ಗ್ರೀನ್ ಚಟ್ನಿನ ಯೂಸ್ ಮಾಡಿ ಸೊ ಎಲ್ಲರೂ ಸ್ವಾತಂತ್ರ್ಯ ದಿನಾಚರಣೆಯ ಹಬ್ಬವನ್ನು ಚೆನ್ನಾಗಿ ಆಚರಿಸಿ ದೇಶದ ಮೇಲಿನ ಪ್ರೀತಿ ಪ್ರತಿದಿನ ಇಟ್ಕೊಳ್ಳೋಣ. ಯಾವುದೇ ದ್ವೇಷ ಬೇಡ, ನಮ್ಮ ಕಲ್ಚರನ್ನು ಎಷ್ಟಾಗುತ್ತೆ ಅಷ್ಟು ಉಳಿಸ್ಕೊಳ್ಳುವ ನಿಟ್ಟಿನಲ್ಲಿ ನಾವೆಲ್ಲರೂ ಕೆಲಸ ಮಾಡೋಣ. ಯಾಕಂದರೆ
ನಮ್ಮ ದೇಶ ಕಲ್ಚರಲ್ಲಿ ರಿಚ್ ಅನ್ನೋದು ಇಡೀ ವರ್ಲ್ಡ್ಗೆ ಗೊತ್ತು. ಯಾವುದೇ ದೇಶವನ್ನು ನಾವು ಕಂಪೇರ್ ಮಾಡುವಾಗ ಎಲ್ಲರೂ ಹೇಳೋ ದೇಶ ನಿಮ್ಗೇನಾದರೂ ಒಂದು ಒಳ್ಳೆ ಜಾಗಕ್ಕೆ ಹೋಗಬೇಕು ಇಡೀ ಈ ಭೂಮಿ ಮೇಲೆ ಅಂತಂದರೆ ಅದು ಫಸ್ಟ್ ಇಂಡಿಯಾಕ್ಕೆ ಹೋಗ್ಬನ್ನಿ ಅಂತ ಹೇಳ್ತಾರೆ. ತಾಜ್ ಮಹಲ್ ಇರ್ಬೋದು, ಬೇರೆ ಬೇರೆ 7 ವಂಡರ್ಸಲ್ಲಿ ಸೊ ಸಾಕಷ್ಟು ಅದ್ಭುತ ಜಾಗಗಳು. ವಂಡರ್ಸ್ ಆಫ್ ದ ವರ್ಲ್ಡ್ ಮಾತ್ರ ಅಲ್ಲ, ಕಲ್ಚರು, ಫುಡು, ನಮ್ಮ ಡ್ರೆಸ್ಸಸ್ಸು, ನಮ್ಮ ಈವನ್ ನಮ್ಮ ಹ್ಯೂಮನ್ಸ್ ಕೂಡ ಈಗ ಮನುಷ್ಯರು ಕೂಡ ಎಷ್ಟು ಇಮೋಷ್ನಲಿ ಕನೆಕ್ಟೆಡ್ ಇದ್ವಿ. ಬಟ್ ಈಗ ಮುಂಚೆ ಥರ ಇಮೋಷ್ನಲಿ ಕನೆಕ್ಟೆಡ್ ತುಂಬ ಜನ ನಾವು ಡಿಸ್ಕನೆಕ್ಟ್ ಆಗ್ತಾ ಇದ್ವಿ. ಸೊ ಆ ಡಿಸ್ಕನೆಕ್ಟಿಂದ ಕನೆಕ್ಟ್ ಜೊತೆ ಮತ್ತೆ ಮತ್ತೆ ನಾವು ಉಳಿಸ್ಕೊಳ್ಳೋಣ, ನಮ್ಮ ದೇಶದ ಸಂಸ್ಕೃತಿ ಸಂಪ್ರದಾಯವನ್ನು ಉಳಿಸ್ಕೊಳ್ಳೋಣ. ಥ್ಯಾಂಕ್ ಯು ಸೋ ಮಚ್ ಅಮೂಲ್ ಫಾರ್ ನಮಗೆ ಇಷ್ಟು ಒಳ್ಳೆ ಅದ್ಭುತ ಅವಕಾಶವನ್ನು ಕೊಟ್ಟಿದ್ದಕ್ಕೆ. ಯಾಕಂದರೆ ವಾರಕ್ಕೆ ಒಂದು ಶೋ ಆದರೂ ಕೂಡ ನಾವು ಹೇಳ್ದಂಗೆ ಆ ಮೈಂಡ್ ಸ್ವಲ್ಪ ಡೈವರ್ಟ್ ಆಗುತ್ತೆ. ನಾವು ಬಿಸಿ ಸ್ಕೆಡ್ಯೂಲಲ್ಲಿ ಇರೋದ್ರಿಂದ ಒಂದು 2 hours ನಾವು ಯೂಸ್ ಮಾಡ್ತೀವಿ. ಇಂಗ್ರೀಡಿಯೆಂಟ್ಸ್ ತರಬೇಕು, ಮಿಕ್ಸ್ ಮಾಡಬೇಕು, ರೆಸಿಪಿ ನೋಡ್ಕೋಬೇಕು ಅಂತ ಹೇಳಿ ಇದು ತುಂಬ ಜನರಿಗೆ ಹೆಲ್ಪ್ ಆಗ್ತಾ ಇರೋದು ಎಲ್ರಿಗೂ ಖುಷಿ ಇದೆ. ಸೊ ಇಡೀ ನಮ್ಮ ಕನ್ನಡ ಅಮೂಲ್ ತಂಡಕ್ಕೆ ಮಾತ್ರ ಅಲ್ಲ, ಎಂಟೈರ್ ಅಮೂಲ್ ತಂಡಕ್ಕೆ ಥ್ಯಾಂಕ್ ಯು ಸೋ ವೆರಿ ಮಚ್ ಅಂತ ಹೇಳ್ತೀನಿ. ಸೊ ಲೇಡೀಸ್, ಯಾರ್ಯಾರು ನನ್ನ ಇವತ್ತಿನ ಲೈವ್ ಶೋನ ನೋಡ್ತಿದ್ದೀರಾ, ಥ್ಯಾಂಕ್ ಯು ಸೋ ಮಚ್. ಕಾಮೆಂಟ್ ಮಾಡಿ. ಯಾರ್ಯಾರು ಲೈವ್ ನೋಡೋಕ್ಕೆ ಆಗಲಿಲ್ಲ, ನಮ್ಮ ರೆಸಿಪಿ ಅಮೂಲ್ ಪೇಜಲ್ಲಿ ತುಂಬ ದಿನ ಇರುತ್ತೆ. ಸೊ ದಯವಿಟ್ಟು ನೋಡಿ. ತುಂಬ ಸಿಂಪಲ್ ರೆಸಿಪಿ, ಬಟ್ ಕ್ವಿಕ್ಕಾಗಿ ಆಗುತ್ತೆ. ಬ್ಯಾಟರ್ ಒಂದು 10 ನಿಮಿಷ ನಮ್ಮ ಬ್ಯಾಟರ್ನ ರೆಡಿ ಮಾಡಿ ಇಟ್ಬಿಟ್ರೆ ಆಮೇಲೆ ಒಂದು 2 ನಿಮಿಷ. ಇನ್ಫ್ಯಾಕ್ಟ್ ಹೆಲ್ದಿ ಕೂಡ, ಬಿಕಾಸ್ ಪಾಲಕ್ ಆ್ಯಂಡ್ ಕ್ಯಾರೆಟ್ ಇರೋದ್ರಿಂದ ತುಂಬ ಹೆಲ್ದಿ ಆ್ಯಂಡ್ ಕ್ವಿಕ್ ರೆಸಿಪಿ. ಸೊ ಅದರಲ್ಲಿ ನೀವು ಅಮೂಲ್ ಬಟರ್ ಯೂಸ್ ಮಾಡ್ಬೋದು. ನಾವು ಹೆಲ್ದಿಯಾಗಿರಲಿ ಅಂತ ಅಮೂಲ್ ಪನ್ನೀರ್ನ ಕೂಡ ಕ್ರಿಯೇಟ್ ಮಾಡಿ ಯೂಸ್ ಮಾಡಿದ್ದೀವಿ. ಸೊ ಹಾಗಾಗಿ ದಿಸ್ ಇಸ್ ರಿಯಲಿ ರಿಯಲಿ ಹೆಲ್ದಿ ಆ್ಯಂಡ್ ಸೊ ಮಕ್ಕಳಿಗೆ ಕೂಡ ಈವ್ನಿಂಗ್ ಸ್ನ್ಯಾಕ್ ಕೂಡ ಮಾಡ್ಬೋದು, ಟಿಫಿನ್ ಬಾಕ್ಸ್ ಕೂಡ ಮಾಡಿಬಿಡ್ಬೋದು. ಇದು ಕಲರ್ಫುಲ್ ಆಗಿರುತ್ತೆ. ಸೊ ಓಕೆ, ಇನ್ನು 2 ನಿಮಿಷ ಆಗಬೇಕು. ನಾರ್ಮಲಿ ನಾವು ಇಡ್ಲಿ ಬೇಯಿಸೋಕ್ಕಿರ್ತೀವಲ್ಲ ಹಾಗೇ ಒಂದು 5 ಮಿನಿಟ್ಸ್ ನೀಟಾಗಿ ರೆಡಿ ಆಗಲಿ. ಈ ಶೋ ಒಂದು ಸ್ವಲ್ಪ ಟೈಮ್ ತಗೊಳುತ್ತೆ ಬಿಕಾಸ್ ಆಫ್ ಟೈಮ್ ದಿಸ್ ಟೈಮ್. ಸೊ ನೋ ಪ್ರಾಬ್ಲಮ್, ಅದ್ರ ಪಾಡಿಗದಾಗಲಿ. ಸೊ ನಾನು ಹೇಳ್ತಾ ಇದ್ದಂಗೆ ಅಮೂಲ್ ಅವರ ಪ್ರಾಡಕ್ಟ್ ಮಾರ್ಕೆಟಲ್ಲಿ ಸಾಕಷ್ಟು ಜಾಗದಲ್ಲಿ ಸಿಗುತ್ತೆ. ಈ ನಡುವೆ ತುಂಬ ಪ್ಲೇಸಸ್ಸಲ್ಲಿ ಕೆಲವೊಂದಿಷ್ಟು ಅಮೂಲ್ ಅವರ ಡಿಸ್ಟ್ರಿಬ್ಯೂಟರ್ನ ಕೂಡ ನಾನು ಮೀಟ್ ಮಾಡಿದ್ದೆ. ಒಂದೊಂದು ಹಾಫ್ ಆಫ್ ದ ಬ್ಯಾಂಗ್ಳೂರ್, ಸ್ಪೆಷಲಿ ಬ್ಯಾಂಗ್ಳೂರಲ್ಲಿ, ಒಂದು ಸೌತ್ ಬ್ಯಾಂಗ್ಳೂರಲ್ಲಿ ಒಂದಿಷ್ಟು ಜನ ಡಿಸ್ಟ್ರಿಬ್ಯೂಟರ್ ಇರ್ತಾರೆ. ಸೊ ಅಮೂಲ್ ಅವ್ರದ್ದು ನಾರ್ಮಲಿ ಇವಾಗ ಖಾಲಿ ಡೈರಿ ಪ್ರಾಡಕ್ಟ್ಸ್ ಮಾತ್ರ ಅಲ್ಲ, ಬೇರೆ ಬೇರೆ ನಮ್ಮ ಕಿಚನ್ಗೆ ದಾಲು ಅಂಥದ್ದೆಲ್ಲ ಆರ್ಗ್ಯಾನಿಕ್ ಪ್ರಾಡಕ್ಟ್ಸ್ಗಳು ಬರ್ತಾರೆ. ತುಂಬ ಚೆನ್ನಾಗಿದೆ. ನಮ್ಮ ಮನೇಲಿ ಇವಾಗ ತುಂಬ ಬಟರು, ಪನ್ನೀರ್ ಗಿನ್ನೀರ್ ಅಂತ ಬಂದಾಗ ಅಮೂಲ್ನೇ ನಾವು ಯೂಸ್ ಮಾಡ್ತೀವಿ. ತುಂಬ ಚೆನ್ನಾಗಿದೆ ಕೂಡ. ನಮ್ಮ ಟ್ರೆಡಿಷನಲ್ ಪ್ರಾಡಕ್ಟ್, ಐ ಮೀನ್ ಬ್ರ್ಯಾಂಡ್ ಕೂಡ ಇದು ಅಮೂಲ್. ನಾನು ಯಾವಾಗಲೇ ಹೇಳಿದಂತೆ ಚಿಕ್ಕವರಿದ್ದಾಗ ನಾನು ಯೂಸ್ ಮಾಡ್ತಾ ಇದ್ದು ಅಮೂಲ್ ಅವರ ಮಿಲ್ಕ್ ಪೌಡರ್, ಮೈ ಫೇವ್ರೇಟ್. ಓಕೆ, ಇನ್ನು 1 ನಿಮಿಷ ಇಲ್ಲಿ 2 ಮಿನಿಟ್ಸ್ ಟೈಮ್ ಕೊಡೋಣ. ಸೊ ಮತ್ತೊಮ್ಮೆ ಮಗದೊಮ್ಮೆ ಎಲ್ಲರಿಗೂ ಸ್ವಾತಂತ್ರ್ಯ ದಿನಾಚರಣೆಯ ಹಾರ್ದಿಕ ಶುಭಾಶಯಗಳು. 79 ವರ್ಷ ನಾವು ಮುಗಿಸಿ 70 ವರ್ಷಕ್ಕೆ ನಾವು ಕಾಲಿಟ್ಟಿದ್ದು. ಈ ವರ್ಷ ನಮ್ಮ ದೇಶದಲ್ಲಿ ಎಲ್ಲರೂ ಒಳ್ಳೆಯದಾಗಲಿ, ಯಾವುದೇ ರೀತಿಯ ಕಲಹ ಬೇಡ, ಫೈಟ್ಸ್ ಬೇಡ, ವಾರ್ ಬೇಡ ಅಂತ ಆವಾಗ ನೆನಪು ಕೇಳ್ಕೊಳ್ಳೋಣ. ನಾವೆಲ್ಲರೂ ಖುಷಿಯಾಗಿರೋಣ, ಹೆಲ್ದಿಯಾಗಿರೋಣ, ನಮ್ಮನ್ನು ನಾವು ತಿಳ್ಕೊಳ್ಳೋದ್ರಲ್ಲಿ ಒಂದಿಷ್ಟು ಕಾಲವನ್ನು ಕಳೆಯೋಣ. ಬಿಕಾಸ್ ನಾರ್ಮಲಿ ನಾವು ನಮ್ಮ ಮೇಲೆ ನಾವು ಟೈಮನ್ನು ಇನ್ವೆಸ್ಟ್ ಮಾಡ್ಕೊಳ್ಳಲ್ಲ. ಬೇರೆ ಕೆಲಸದ ಮೇಲೆ ಆದರೆ ಬೇರೆ ಥಿಂಗ್ಸ್ ಮೇಲೆ ಜಾಸ್ತಿ ಇನ್ವೆಸ್ಟ್ ಮಾಡ್ಕೊತೀವಿ. ಸೊ ಫ್ರೀಡಮ್ ಆಫ್ ಇಂಡಿಯಾ ನಮಗೆ ಬಂದು 79 ವರ್ಷ ಅಂತ ಹೇಳಿದೆ. ಬಟ್ ನಮ್ಮ ಲೈಫಲ್ಲಿ ನಾವು ಫ್ರೀಡಮ್ ತಗೊಂಡು ನಮ್ಮ ಮೇಲೆ ನಾವು ಇನ್ವೆಸ್ಟ್ ಮಾಡೋಣ, ನಮ್ಮ ಮೇಲೆ ನಮಗೋಸ್ಕರ ನಾವು ಟೈಮ್ ಸ್ಪೆಂಡ್ ಮಾಡೋಣ. ಮೆಂಟಲಿ ಫಿಸಿಕಲಿ ಎರಡೂ ಫಿಟ್ ಆಗಿರೋಣ. ನಾವು ಎಷ್ಟು ಹೆಲ್ದಿಯಾಗಿ ಯೋಚಿಸ್ತೀವಿ, ಎಷ್ಟು ಹೆಲ್ದಿಯಾಗಿ ನಾವು ನಮ್ಮ ಹೆಲ್ತನ್ನು ಕೂಡ ಮೇಂಟೈನ್ ಮಾಡ್ಕೊತೀವಿ, ಅಷ್ಟು ಕಾಲಗಳ ಕಾಲ ನಾವು ಬದುಕೋಕ್ಕೆ ಸಾಧ್ಯ. ನಾವು ಎಷ್ಟು ಬದುಕ್ತೀವಿ ಅಷ್ಟು ಕಾಂಟ್ರಿಬ್ಯೂಷನ್ನ ಏನಾದರೂ ನಾವು ದೇಶಕ್ಕೆ ಕೊಡೋಕ್ಕೆ ಸಾಧ್ಯ. ಸೊ ನಾವು ಲಾಂಗ್ ಲೈಫ್ ಇರಬೇಕು, ಹೆಲ್ದಿಯಾಗಿರಬೇಕು ಅಂತಂದರೆ ಮೆಡಿಕಲ್ ಸಿಸ್ಟಮ್ಗೆ ನಾವು ಮಾರು ಹೋಗಬಾರ್ದು. ಎಷ್ಟು ಆಗುತ್ತೆ ಅಷ್ಟು ಕಡಿಮೆ ಪ್ರಮಾಣದಲ್ಲಿ
ಒಂಚೂರು ನಾನು ಟ್ರೈ ಮಾಡಿ ನೋಡ್ತೀನಿ ಅಂತ. ಇಟ್ಸ್ ಡನ್. ಓಕೆ, ಸ್ಟವ್ ಆಫ್ ಮಾಡ್ತೀನಿ. ಆಲ್ಮೋಸ್ಟ್ ರೆಡಿ ಆಗಿದೆ. ಬ್ಯೂಟಿಫುಲ್. ಓಕೆ, ಇದನ್ನೇ ಯೂಸ್ ಮಾಡ್ತೀನಿ. ವಾವ್, ಸಿ ಟ್ರೈಕಲರ್ ಇಸ್ ರೆಡಿ. ಓಕೆ, ವೇಟ್, ಇದನ್ನು ಕಟ್ ಮಾಡಿ ನಾನು ಇದ್ರ ಮೇಲೆ ಲೇಯರ್ ಮಾಡಿ So it is almost ready to eat. Okay, 2 ನಿಮಿಷ ಆಗಲಿ ಆಯ್ತಾ. ಎರಡು ನಿಮಿಷ ಆರಲಿ. ಆರಿದ್ಮೇಲೆ ತೆಗೆದು ತಿನ್ನಕ್ಕೆ ರೆಡಿ ಇದೆ. ಫ್ಲಿಪ್ ಮಾಡು ಅಂತ ಹೇಳ್ತಾಳೆ ನನ್ನ ಮಗಳು. ವಿಲ್ ಡೂ ದ ಫ್ಲಿಪ್ಪಿಂಗ್. 2 ನಿಮಿಷ ಆರಿದ್ರೆ ಫ್ಲಿಪ್ ಮಾಡೋಕ್ಕೆ ಈಸಿ. ಓಕೆ, ವಿಲ್ ಟ್ರೈ ಟು ಫ್ಲಿಪ್. ಬಿಸಿ ಇದೆ. ಸಾರಿ, ಗ್ಲಾಸ್ ಜಾರಲ್ಲಿ ಇಟ್ಟಿರೋದನ್ನು. ಓಕೆ, ಟ್ರೈಕಲರ್ ಢೋಕ್ಲಾ ಈಸ್ ರೆಡಿ ಟು ಈಟ್. ವಾವ್, ಪನ್ನೀರ್ ಲೇಯರ್ ಎಷ್ಟು ಚೆನ್ನಾಗಿದೆ. ಸೊ ವೆಯ್ಟ್, ನೀಟಾಗಿ ಕಟ್ ಮಾಡೋಣ. ಸಿ, ಅಮೂಲ್ ಪನ್ನೀರ್ ಸೂಪರ್ ಆಗಿ ಬಂದಿದೆ ನಮ್ಮದು ವೈಟ್ ಬ್ಯಾಟರ್ ಜೊತೆ. ಸೊ ಢೋಕ್ಲಾನ ಟ್ರಯಾಂಗಲಲ್ಲಿ ಕಟ್ ಮಾಡ್ತೀನಿ ನಾನು ಇವತ್ತು. So ढोकला is ready to eat. So tricolor ढोकला ready to eat ಇದೆ. ಸೊ ಈಸಿ ರೆಸಿಪಿ, ಎಲ್ಲರೂ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಸೋ ಮಚ್. ಸ್ವಾತಂತ್ರ್ಯ ದಿನಾಚರಣೆಯ ಹಾರ್ದಿಕ ಶುಭಾಶಯಗಳು ತಮ್ಮೆಲ್ಲರಿಗೂ ಕೂಡ. ಭಗವಂತ ಚೆನ್ನಾಗಿಟ್ಟಲ್ಲಿ. ಥ್ಯಾಂಕ್ ಯು ಅಮೂಲ್, ಇಡೀ ತಂಡಕ್ಕೆ, ಕನ್ನಡ ತಂಡಕ್ಕೆ ಹಾಗೂ ನಮ್ಮ ಇಡೀ ಪ್ಯಾನ್ ಇಂಡಿಯಾ ತಂಡಕ್ಕೆ ಥ್ಯಾಂಕ್ ಯು ಸೋ ಮಚ್ ಫಾರ್ ದಿ ಆಪರ್ಚುನಿಟಿ. ಹ್ಯಾಪಿ ಇಂಡಿಪೆಂಡೆನ್ಸ್ ಡೇ ಟು ಆಲ್ ಆಫ್ ಯು.